ಅಂಟ್ವಾಳಕಾಯಿ ಅಥವಾ ಮುಲ್ತಾನಿ ಮಿಟ್ಟಿಯಿಂದ ಮುಖ ತೊಳೆದು ನೋಡಿ. ಅಲೋವೆರಾ ಮತ್ತು ದಾಸವಾಳ ಹೂವು ಸಮ ಪ್ರಮಾಣದಲ್ಲಿ ಪೇಸ್ಟ್ ಮಾಡಿಕೊಂಡು ಡಾರ್ಕ್ ಸರ್ಕಲ್ಗಳನ್ನು ನಿವಾರಣೆ ಮಾಡಲಿಕ್ಕೆ, ಅಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ಗಳಂತೇನಿದ್ದಾವೆ, ಬಿ ಪಿ, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಇಂಥವೆಲ್ಲವನ್ನು ಸಾಯೋವರೆಗೂ ಇದಕ್ಕೆ ಔಷಧಿ ತೆಗೆದುಕೊಂಡು ಸೈಡ್ ಎಫೆಕ್ಟ್ ಆಗಿ ನರಳಾಡೋದಕ್ಕಿಂತ ಅದನ್ನು ನಿವಾರಣೆ ಮಾಡಿಕೊಳ್ಳದೆ ಈ ಮನೆಮದ್ದುಗಳು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆದ್ಮೇಲೆ ಡಾರ್ಕ್ ಸರ್ಕಲ್ಗಳನ್ನು ನಿವಾರಣೆ ಮಾಡ್ತಕ್ಕಂಥ ಮನೆಮದ್ದನ್ನು ನೋಡೋಣ. ದಿ ಬೆಸ್ಟ್ ಮನೆಮದ್ದು ನಾವು ಹಲವಾರು ಜನರಲ್ಲಿ ಪ್ರಯೋಗ ಮಾಡಿದೆ. ರಿಸಲ್ಟ್ ವಂಡರ್ಫುಲ್. ಏನಂದರೆ ಅಲೋವೆರಾ ಮತ್ತು ದಾಸವಾಳ ಹೂವು ಸಮ ಪ್ರಮಾಣದಲ್ಲಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಮಿಕ್ಸ್ ಮಾಡಿ ಅದನ್ನು ಮುಖಕ್ಕೆ ಹಚ್ಚಿ 1 ತಾಸಿನ ನಂತರ ಅಂಟ್ವಾಳಕಾಯಿ ಅಥವಾ ಮುಲ್ತಾನಿ ಮಿಟ್ಟಿಯಿಂದ ಮುಖ ತೊಳೆದು ನೋಡಿ. ನಿಮಗೆ ಒಂದೇ ತಿಂಗಳಲ್ಲಿ ಡಾರ್ಕ್ ಸರ್ಕಲ್ಗಳು ಕಡಿಮೆ ಆಗ್ತವೆ. ಇನ್ನೊಂದು ಮನೆಮದ್ದಂದರೆ ಅಲೋವೆರಾ ಮುಲ್ತಾನಿ ಮಿಟ್ಟಿ ಸಮ ಪ್ರಮಾಣದಲ್ಲಿ ಸೇರಿಸಿ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಹಚ್ಚಿ 1 ತಾಸು ಅಥವಾ 1.5 ತಾಸಿನ ನಂತರ ಮುಖ ತೊಳೆದ್ರಿಂದ ಕೂಡ ಡಾರ್ಕ್ ಸರ್ಕಲ್ಗಳು ಮಂಗಮಾಯ ಆಗ್ತವೆ. ಮತ್ತೊಂದು ಮನೆಮದ್ದು ಅಂತ ಹೇಳಿದ್ರೆ ಹಾಲು, ಮುಲ್ತಾನಿ ಮಿಟ್ಟಿ ಮತ್ತು ಅಲೋವೆರಾ, ದಾಸವಾಳದ ಹೂವಿನ ಪೇಸ್ಟು, ಈ 4ನ್ನೂ ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಮುಖಕ್ಕೆ ಲೇಪನ ಮಾಡಿ ಫೇಸ್ ಪ್ಯಾಕ್ ಥರ ಹಾಕಿ 1 ತಾಸಿನ ನಂತರ ನೀವು ಮುಖ ತೊಳಿರಿ. ಡಾರ್ಕ್ ಸರ್ಕಲ್ಗಳು ನೀವು 1ನೇ ದಿನ ಪ್ರಯೋಗ ಮಾಡಿದಾಗಲೇ ನಿಮಗೆ ಅನುಭವ ಆಗ್ತದೆ, ಕಡಿಮೆ ಆಗ್ತಾಯಿದೆ ಅಂಥೇಳಿ. ಇನ್ನು 4ನೆಯ ಮನೆಮದ್ದು ಡಾರ್ಕ್ ಸರ್ಕಲ್ಗಳನ್ನು ನಿವಾರಣೆ ಮಾಡಲಿಕ್ಕೆ ಶ್ರೀಗಂಧ, ಅದನ್ನು ತೆಗೆದು ಅದರ ಪೇಸ್ಟ್ ತೆಗೆದುಕೊಳ್ಳಿ 1 ಚಮಚ. ಅದರಲ್ಲಿ 2 ಚಮಚದಷ್ಟು ದಾಸವಾಳ ಹೂವಿನ ಪೇಸ್ಟು, ಹಾಗೆ 1 ಚಮಚದಷ್ಟು ಗುಲಾಬಿ ಹೂವಿನ ಪೇಸ್ಟು ಮತ್ತು 1 ಚಮಚದಷ್ಟು ಅದರಲ್ಲಿ ಮುಲ್ತಾನಿ ಮಿಟ್ಟಿ, ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಇವೆಲ್ಲವನ್ನು ಬೆರೆಸಿ ಚೆನ್ನಾಗಿ ಒಂದು ಕಲ್ವದಲ್ಲಿ ಮರ್ದನ ಮಾಡಿ ಅದನ್ನು ಚೆನ್ನಾಗಿ ಕಲ್ವದಲ್ಲಿ ಮರ್ದನ ಮಾಡಬೇಕು. ಅಂದರೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲವೂ ಕೂಡ ಮಿಕ್ಸ್ ಆದಮೇಲೆ ಅದನ್ನು ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ನಾವು 1 ತಾಸಿನ ನಂತರ ಅಂಟ್ವಾಳಕಾಯಿ ಅಥವಾ ಮುಲ್ತಾನಿ ಮಿಟ್ಟಿ ಇದರಿಂದ ಮುಖ ತೊಳೆದು ನೋಡಬೇಕು. ಭಾಳ ಇನ್ಸ್ಟಂಟಾಗಿ ನಮ್ಮ ಡಾರ್ಕ್ ಸರ್ಕಲ್ಗಳು ಕಡಿಮೆ ಆಗಿರೋದು ನಮಗೆ ಗೊತ್ತಾಗುತ್ತೆ. 1 ತಿಂಗಳ ಮಾತ್ರ ಪ್ರಯೋಗದಲ್ಲಿ ಅಂಥ ಡಾರ್ಕ್ ಸರ್ಕಲ್ಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು. ಹೊಟ್ಟೆಯಲ್ಲಿ ಒಂದು ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಇದ್ದವರು ಅದನ್ನು ನಿವಾರಣೆ ಮಾಡಿಕೊಳ್ಳದೆ ಈ ಮನೆಮದ್ದುಗಳು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮುಖಕ್ಕೆ ಲೇಪನ ಮಾಡೋದು ಎಷ್ಟು ಮುಖ್ಯನೋ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಆ ಹೊಟ್ಟೆ ಶುದ್ಧೀಕರಣಕ್ಕಾಗಿ ರಾತ್ರಿ ಮಲಗಬೇಕಾದ್ರೆ 1 ಚಮಚ ತ್ರಿಫಲ ಚೂರ್ಣವನ್ನು ಸೇವನೆ ಮಾಡ್ಬೋದು, ಅಥವಾ 2 ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡ್ಬೋದು, ಅಥವಾ 1 ಚಮಚ ಇಸಾಬ್ಗೋಲನ್ನು ಸೇವನೆ ಮಾಡ್ಬೋದು. ಇವುಗಳನ್ನ ರಾತ್ರಿ ಮಲಗೋ ಸಂದರ್ಭದಲ್ಲಿ 1/2 ಲೋಟ ಬಿಸಿನೀರಲ್ಲಿ ಯಾವುದಾದ್ರೂ ಒಂದು ಪದಾರ್ಥವನ್ನು ಸೇವನೆ ಮಾಡ್ಬೋದು ಹೊಟ್ಟೆ ಶುದ್ಧಿಗೆ. ಬೆಳಗ್ಗೆ ಎದ್ದು ತಾವು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ 1 ಗ್ಲಾಸ್ ಕುಡಿಯೋದ್ರಿಂದನೂ ಕೂಡ ಹೊಟ್ಟೆ ಶುದ್ಧಿ ಆಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಇವಿಷ್ಟು ಹೊಟ್ಟೆಯ ಆರೋಗ್ಯವನ್ನು ಕಾಯ್ದುಕೊಳ್ಳೋ ಮನೆಮದ್ದಿನ ಜೊತೆಗೆ ಮುಖಕ್ಕೆ ಹೇಳ್ತಕ್ಕಂಥ ಆ ಒಂದು ಲೇಪನಗಳನ್ನು, ಫೇಸ್ ಪ್ಯಾಕ್ಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಮುಖದ ಮೇಲಿನ ಡಾರ್ಕ್ ಸರ್ಕಲ್ಗಳು, ಶರೀರದಲ್ಲಿ ಎಲ್ಲೇ ಡಾರ್ಕ್ ಸರ್ಕಲ್ ಇದ್ದರೂ ಕೂಡ ಅಲ್ಲಿ ಹಚ್ಚೋದ್ರಿಂದ ಅವುಗಳನ್ನ ನಿವಾರಣೆ ಮಾಡಲಿಕ್ಕೆ ಇದು ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಅಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ಗಳಂತೇನಿದ್ದಾವೆ, ಬಿ ಪಿ, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಇಂಥವೆಲ್ಲವನ್ನೂ ಕೂಡ ನಿವಾರಣೆ ಮಾಡಿಕೊಳ್ಳುವ ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ಹೇಳ್ಕೊಡ್ತೇವೆ. ಸಾಯೋವರೆಗೂ ಇದಕ್ಕೆ ಔಷಧಿ ತೆಗೆದುಕೊಂಡು ಸೈಡ್ ಎಫೆಕ್ಟ್ ಆಗಿ ನರಳಾಡೋದಕ್ಕಿಂತ ಈ ನಮ್ಮ ಶಿಬಿರದಲ್ಲಿ ಹೇಳ್ಕೊಡ್ತಕ್ಕಂಥ ಜೀವನ ಪದ್ಧತಿಯನ್ನು, ಯೋಗವನ್ನು ಫಾಲೋ ಮಾಡಿದ್ರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಔಷಧಿ ಇಲ್ಲದಂಗೆ ನಾವು ನಿವಾರಣೆ ಮಾಡಿಕೊಳ್ಳಬಹುದು. ನಮ್ಮ ಉದ್ದೇಶ ಏನಂದರೆ ಔಷಧಿ ರಹಿತ ಆರೋಗ್ಯವಂತ ಸಮಾಜದ ನಿರ್ಮಾಣ. ಅದಕ್ಕಾಗಿ ತಾವು ಈ ಶಿಬಿರಕ್ಕೆ ಭಾಗವಹಿಸಿ ತಮ್ಮ ಒಂದು ಜೀವನವನ್ನು ಸುಖ, ಶಾಂತಿ, ನೆಮ್ಮದಿಯಿಂದ ಕಳೆಯುವ
ಒಂದು ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.